ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಜಾರಕಿಹೊಳಿ ಬ್ರದರ್ಸ್ ಮಧ್ಯೆ ಫೈಟ್ ಏರ್ಪಡುವ ಸಾಧ್ಯತೆ ಕಾಣಿಸ್ತಾ ಇದೆ. ಕಾಂಗ್ರೆಸ್ನಲ್ಲಿ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ನಿರ್ಣಾಯಕ ಅಂತ ಅಂದುಕೊಳ್ಳಬಹುದು. ಬೆಳಗಾವಿಯ ಮಟ್ಟಿಗೆ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿಯೇ ನಿರ್ಣಾಯಕ. ಬಿಜೆಪಿಯಲ್ಲಿ ರಮೇಶ್ ಬಾಲಚಂದ್ರ ಜಾರಕಿಹೊಳಿ ನಿರ್ಣಾಯಕ. ಹೀಗಾಗಿ ಬಿಜೆಪಿ ಕಾಂಗ್ರೆಸ್ ಎರಡು ಪಕ್ಷದಲ್ಲೂ ಕೂಡ ಜಾರಕಿಹೊಳಿ ಬ್ರದರ್ಸ್ ಪವರ್ಫುಲ್ ಆಗಿದ್ದಾರೆ. ಲೋಕಸಭೆ ಅಭ್ಯರ್ಥಿ ಆಯ್ಕೆಯಲ್ಲಿ ಜಾರಕಿಹೊಳಿ ಬ್ರದರ್ಸ್ ನಿರ್ಣಾಯಕ. ಜಾರಕಿಹೊಳಿ ಬ್ರದರ್ಸ್ ಹಿಡಿತದಲ್ಲಿ ಕುಂದಾನಗರಿ ಬೆಳಗಾವಿಯ ಇಡೀ ರಾಜಕಾರಣ ಇದೆ. ಕಾಂಗ್ರೆಸ್ ಬಿಜೆಪಿ ಹೈಕಮಾಂಡ್ ಮಟ್ಟದಲ್ಲಿ ಪ್ರಬಲರಾಗಿದ್ದಾರೆ, ಪ್ರಭಾವಶಾಲಿಗಳಾಗಿದ್ದಾರೆ. ಹೀಗಾಗಿ ಭಾರಿ ಕುತೂಹಲವನ್ನು ಕೆರಳಿಸ್ತಾ ಇದೆ. ಜಿಮ್ನ ಓಡಾಡ ಅಂತ ಹೇಳ್ತೀವಿ. ಹಾಯ್ ಪ್ಯಾಟ್ ಕೊಲ್ಲಾಪುರ ಮೇಲೆ ಕುಡಿ ಅಂತ ಹೇಳ್ತೀವಿ ಅವನಿಗೆ. 100% ಹೆಲ್ಪ್ ಆಗುತ್ತೆ ಹೇಳಿದೀವಿ. ಈಗ ನಾವು ನಮ್ಮ ಲಿಸ್ಟಲ್ಲಿ ನಾವೆಲ್ಲ ಜಿಲ್ಲಾ ಇನ್ನೊಂದು ಸಾರಿ ಫೈನಲ್ ಕೂಡಿ ಒಬ್ಬರನ್ನ ಹೇಳ್ತೀವಿ ಇಂಥವ್ರನ್ನತ್ತ, ಅವ್ರಿಗೆ ಅಡ್ವಾನ್ಸ್ ಆಗಿ ಹೇಳ್ತೀವಿ ಕೆಲಸ ಮಾಡಲಿಕ್ಕೆ. ಹೈಕಮಾಂಡ್ ಒಪ್ಪಿಗೆ ತೊಗೊಳ್ತೀವಿ. ಇಲ್ಲ, ಅರ್ಜಿ ಕೊಡಬೇಕಲ್ಲ, ಅರ್ಜಿ ಕೊಡೋದು ನಮಗೆ ಹೆಂಗೆ ಗೊತ್ತಾಗಬೇಕು? ಕರೆಕ್ಟ್. ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ಕುರುಬ ಸಮುದಾಯಕ್ಕೆ ಲೆಕ್ಕಾಚಾರ ಜೊತೆಗೆ ತಾವು ಹೇಳಿಕೆಯನ್ನು ಕೊಟ್ಟಿದ್ರಿ. ಈಗ ಒಂದು ಜಾತಿಯುವಂತ ಅಭ್ಯರ್ಥಿಗೂ ಅದು ಸಿಗುವಂತ ಸಾಧ್ಯತೆ. ಯಾಕಂದ್ರೆ ಜಾತಿ ನೋಡಿದ್ರೆ ಯಾರು ಗೆಲ್ತಾರೋ ಅವ್ರಿಗೆ ಸಿಗಂಗಿಲ್ಲ, ಜಾತಿಯಿಂದ ಸಿಗ್ತದೆ. ನಾನು ಶೆಪ್ಪರ್ಡದಲ್ಲಿ ಭಾಷಣ ಮಾಡಿದ್ದು ಚಿಂತನೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದೀನಿ. ಇದ್ರಾಗ ಅವನ್ನೆಲ್ಲ ಇನ್ನು 3 ತಿಂಗಳೈತಿ ಜಿಮ್ ಕಳಿಸ್ತೀವಿ, ಜಿಮ್ನಾಗ ಓಡಾಡ ಅಂತ ಹೇಳ್ತೀವಿ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶ್ರೀಧರ್ ನೀಡ್ತಾರೆ. ಶ್ರೀಧರ್, ಜಾರಕಿಹೊಳಿ ಬ್ರದರ್ಸ್ ಎರಡೂ ಪಕ್ಷದಲ್ಲೂ ಸ್ಟ್ರಾಂಗ್ ಆಗಿದ್ದಾರೆ ನಿಜ, ಆದರೆ ಇವರು ಹೇಳಿದಂಥ ಅಭ್ಯರ್ಥಿಯೇ ಸ್ಪರ್ಧೆ ಮಾಡ್ತಾರಾ ಅಥವಾ ಜಾರಕಿಹೊಳಿ ಕುಟುಂಬದಿಂದಲೇ ಯಾರಾದರೂ ಸ್ಪರ್ಧೆ ಮಾಡ್ತಾರಾ ಅನ್ನೋದು ಇದೀಗ ಕುತೂಹಲ ಕೆರಳಿಸ್ತಾ ಇರುವಂಥದ್ದು. ಶ್ರೀಧರ್, ದಶರಥ್, ಈಗ ರಾಜ್ಯ ರಾಜಕಾರಣದಲ್ಲಿ ಜಾರಕಿಹೊಳಿ ಸೋದರನಿದ್ದಾರೆ, ಅವ್ರು ಪವರ್ಫುಲ್ ಇದ್ದಾರೆ ಅಂತ ಹೇಳ್ಬೋದು. ಅದು ಬಿಜೆಪಿ ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಎರಡೂ ಪಕ್ಷಗಳು ಕೂಡ ಜಾರಕಿಹೊಳಿ ಬ್ರದರ್ಸ್ ತಮ್ಮದೇ ಆದಂತ ಒಂದು ವರ್ಚಸ್ಸನ್ನು ಹೊಂದಿದ್ದಾರೆ. ಈಗ ವಿಧಾನಸಭಾ ಚುನಾವಣೆ ಆಗಿರ್ಬೋದು ಅಥವಾ ಈ ಲೋಕಸಭೆ ಚುನಾವಣೆ ಆಗಿರ್ಬೋದು, ಯಾವುದೇ ರೀತಿಯ ಚುನಾವಣೆ ಆದ್ರೂ ಕೂಡ ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ನಲ್ಲಿ ಜಾರಕಿಹೊಳಿ ಸೋದರರ ಒಂದು ಏನು ರಾಜಕೀಯ ತಂತ್ರಗಾರಿಕೆ ಏನಿದೆ ಅದಕ್ಕೆ ಸ್ಥಳೀಯ ನಮ್ದು ನಾಯಕತ್ವ ಆಗಿರ್ಬೋದು, ರಾಜ್ಯದ ನಾಯಕತ್ವ ಆಗಿರ್ಬೋದು, ಅದಕ್ಕೆ ಅನುಷ್ಠಾನ ಬಂದಿದ್ದಾರೆ. ಯಾಕಂದ್ರೆ ಈ ವಿಧಾನಸಭಾ ಚುನಾವಣೆ ನೋಡಿದ್ರು ಕೂಡ ಸತೀಶ್ ಜಾರಕಿಹೊಳಿ ತಮ್ಮ ಬೆಂಬಲಿಗರಿಗೆ ಯಾರೆಲ್ಲ ಬೇಕೋ ಅವ್ರಿಗೆಲ್ಲ ಟಿಕೆಟ್ ಕೊಡಿಸಿ ಗೆಲ್ಸ್ಕೊಂಡ್ ಬರೋದಕ್ಕೆ ಕೆಲಸವನ್ನು ಮಾಡಿದ್ರು. ಅದೇ ರೀತಿ ರಮೇಶ್ ಜಾರಕಿಹೊಳಿ ಕೂಡ ಬಿಜೆಪಿ ಹೈಕಮಾಂಡ್ ಮಟ್ಟದಲ್ಲಿ ಹೋಗಿ ತಮ್ಗೆ ಬೇಕಾದಂತ ಅಭ್ಯರ್ಥಿಗಳಿಗೆ ಟಿಕೆಟ್ ಕೊಡಿಸಿ ಗೆಲ್ಲಿಸೋದಕ್ಕೆ ಪ್ರಯತ್ನ ಮಾಡಿದ್ರು. ಕೆಲವೊಂದಿಷ್ಟು ಕಡೆ ಜಾರಕಿಹೊಳಿ ಸೋದರಿಗೆ ಅಲ್ಲಿ ಹಿನ್ನಡೆ ಆಗಿದೆ. ಆದ್ರೂ ಕೂಡ ಜಾರಕಿಹೊಳಿ ಸೋದರರು ಇಬ್ಬರು ಕೂಡ ಬೆಳಗಾವಿ ಜಿಲ್ಲೆಯಲ್ಲಿ ತಮ್ಮದೇ ಆದಂತ ಹಿಡಿತನ ಹೊಂದಿದ್ದಾರೆ. ಯಾಕಂದ್ರೆ ಪ್ರಮುಖವಾಗಿ ಒಂದು ಇಲ್ಲಿ ಅಂಶ ಅಂದ್ರೆ ಜಾರಕಿಹೊಳಿ ಸೋದರರು ಅಹಿಂದ ಮತಗಳು ಗಟ್ಟಿಯಾಗಿ ಅವ್ರ ಹಿಡಿತದಲ್ಲಿ ಇರ್ತಕ್ಕಂಥದ್ದು. ಅದ್ರ ಜೊತೆಗೆ ಅನ್ಯ ಸಮುದಾಯದ ಮತಗಳನ್ನು ಕೂಡ ಸೆಳೆಯುವುದು ಕೂಡ ಅವರು ಒಂದು ಪ್ರಮುಖರಾಗಿದ್ದಾರೆ. ಹೀಗಾಗಿ ಬೆಳಗಾವಿ ಲೋಕಸಭೆ ಮತ್ತು ಚಿಕ್ಕೋಡಿ ಲೋಕಸಭೆ ಎರಡೂ ಲೋಕಸಭೆಯಲ್ಲಿ ಕೂಡ ಈಗ ಅಭ್ಯರ್ಥಿ ಆಯ್ಕೆ ವಿಷಯ ಕಾಂಗ್ರೆಸ್ ಬಿಜೆಪಿಯಲ್ಲಿ ಕೂಡ ಇದೇ ಜಾರಕಿಹೊಳಿ ಸೋದರರ ಒಂದು ಏನು ಮಾತುಗಳು ನಡೆಯುತ್ತೆ ಅಂತ ಹೇಳ್ಬೋದು. ಯಾಕಂದ್ರೆ ಈಗಾಗಲೇ ರಮೇಶ್ ಜಾರಕಿಹೊಳಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಚಿಕ್ಕೋಡಿ ಲೋಕಸಭೆಗೆ ಅಣ್ಣಾ ಸಾಹೇಬ್ ಜೊಲ್ಲೆನೆ ಖಚಿತ ಅನ್ನುವಂತ ಮಾತನ್ನು ಹೇಳಿದ್ರು. ಅದೇ ನಿಟ್ಟಿನಲ್ಲಿ ಮಾತು ಕೂಡ ಬಿಜೆಪಿ ವಲಯದಲ್ಲಿ ಕೇಳಿ ಬರ್ತಾ ಇದಾವೆ. ಅದರ ಜೊತೆಗೆ ಏನ್ ಬೆಳಗಾವಿ ಲೋಕಸಭೆಗೆ ಹೊಸ ಮುಖ್ಯ ಕೊಡಬಹುದು ಅಥವಾ ಯಾರಿಗೆ ಕೊಡ್ತಾರ ಕೂಡ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ಅಂತಿಮವಾಗಿ ನಾವು ಪಕ್ಷಕ್ಕೆ ಕೊಟ್ಟಂತ ಅಭ್ಯರ್ಥಿ ಗೆಲ್ಸೋಂತ ಕೆಲಸ ನಾವು ಮಾಡ್ತೀವಿ ಅನ್ನೋ ಮಾತನ್ನ ರಮೇಶ್ ಜಾರಕಿಹೊಳಿ ಹೇಳಿದ್ರು. ಈಗ ಸತೀಶ್ ಜಾರಕಿಹೊಳಿ ಕೂಡ ಅದೇ ಮಾತನ್ನ ಹೇಳ್ತಾ ಇದಾರೆ. ಬೆಳಗಾವಿ ಲೋಕಸಭೆಗೆ ಲಿಂಗಾಯತು ಮತ್ತು ಚಿಕ್ಕೋಡಿ ಲೋಕಸಭೆಗೆ ಕುರುಬ ಸಮುದಾಯದವರಿಗೆ ನಾವು ಟಿಕೆಟ್ ಕೊಡ್ಬೇಕಂತ ಚಿಂತನೆ ಮಾಡ್ತಾ ಇದೀವಿ ಅನ್ನೋ ಮಾತನ್ನ ಹೇಳ್ತಾ ಇದಾರೆ. ಈಗಾಗಲೇ ಇಬ್ಬರು ಕುರುಬ ಸಮುದಾಯದ ನಾಯಕರು ಕೂಡ ಒಂದು ಅರ್ಜಿಯನ್ನು ಕೂಡ ಹಾಕಿರ್ತಕ್ಕಂಥದ್ದು. ಅಂತಿಮವಾಗಿ ಈಗಾಗಲೇ ಏನು ಅಭ್ಯರ್ಥಿಗಳಿಗೆ ನಾವು ಸೂಚನೆ ಕೊಡ್ತೇವೆ, ಏನಂದ್ರೆ ನೀವು ಕೆಲಸ ಮಾಡುವಂತ ನಾವು ಸೂಚನೆ ಕೊಡ್ತೇವೆ. ಅಂತಿಮವಾಗಿ ಹೈಕಮಾಂಡ್ ಮಟ್ಟದ ನಾಯಕರಿಗೆ ಒಪ್ಪಿಗೆ ಪಡೆದು ಅವರನ್ನ ಅನುಷ್ಠಾನಕ್ಕೆ ಇಳಿಸ್ತೇವೆ ಅನ್ನೋ ಮಾತನ್ನ ಸತೀಶ್ ಜಾರಕಿಹೊಳಿ ಹೇಳ್ತಾ ಇದಾರೆ. ಸತೀಶ್ ಜಾರಕಿಹೊಳಿ ಮಾತಿನಲ್ಲಿ ಕೂಡ ನೋಡಬಹುದು, ಜೊತೆ ಅವರು ಹೇಳಿದಂತ ಅಭ್ಯರ್ಥಿಗಳಿಗೆ ಬೆಳಗಾವಿ ಚಿಕ್ಕೋಡಿ ಎರಡೂ ಲೋಕಸಭೆಗೆ
ಟಿಕೆಟ್ ಸಿಗುತ್ತೆ ಅನ್ನುವಂತ ಒಂದು ಸಂದೇಶವನ್ನು ರವಾನಿಸ್ತಾ ಇದ್ದಾರೆ. ಯಾಕಂದ್ರೆ ದಶರಥ ಲೋಕಸಭೆ ಚುನಾವಣೆ ಕೇವಲ ಒಂದು ವಿಧಾನಸಭೆ ಚುನಾವಣೆ ಅಲ್ಲ. ಯಾವ ಲೋಕಸಭೆ ಚುನಾವಣೆ ಅಂದ್ರೆ ಬೆಳಗಾವಿ ಜಿಲ್ಲೆ 18 ವಿಧಾನಸಭಾ ಮತಕ್ಷೇತ್ರ ಕೂಡ ಚುನಾವಣೆ ನಡೆಯುತ್ತೆ. ಬೆಳಗಾವಿ ಲೋಕಸಭೆ ಬರ್ತಕ್ಕಂಥ 8 ಮತಕ್ಷೇತ್ರ ಆಗಿರ್ಬೋದು, ಚಿಕ್ಕೋಡಿ ಲೋಕಸಭೆ ಬರ್ತಕ್ಕಂಥ 8 ಮತಕ್ಷೇತ್ರ ಆಗಿರ್ಬೋದು, ಮತ್ತು ಆತ ಕೇಂದ್ರ ಲೋಕಸಭೆ ಬರ್ತಕ್ಕಂಥ 2 ಮತಕ್ಷೇತ್ರ. ಈ ಎಲ್ಲಾ ಮತಕ್ಷೇತ್ರ ಕೂಡ ನಾಯಕತ್ವ ವಹಿಸಿ ಚುನಾವಣೆ ನಡೆಸಬೇಕಾಗುತ್ತೆ. ಯಾಕಂದ್ರೆ 8 ಮತಕ್ಷೇತ್ರದಲ್ಲೂ ಕೂಡ ಒಂದೇ ರೀತಿಯ ಒಂದು ಚುನಾವಣಾ ರಣತಂತ್ರ ರೂಪಿಸಬೇಕು. ಎಲ್ಲಾ ಸಮುದಾಯದವರನ್ನ ಸೆಳೆಯುವಂತ ಕೆಲಸ ಆಗ್ಬೇಕು. ಜೊತೆಗೆ ಸ್ಥಳೀಯ ಮಟ್ಟದಲ್ಲಿರ್ತಕ್ಕಂಥ ನಾಯಕರಲ್ಲಿರ್ತಕ್ಕಂಥ ಭಿನ್ನ ಮತವನ್ನ ಬದಿಗಿಟ್ಟು ಅವರು ಸಂಘಟಿತವಾಗಿ ಕೆಲಸಕ್ಕೆ ಹಚ್ಚಬೇಕಾಗತ್ತೆ. ಆ ಒಂದು ನಾಯಕತ್ವ ವಹಿಸಿ ಕೆಲಸ ಮಾಡುವಂತದ್ದು ಇರ್ತಕ್ಕಂಥ ಏನಾದ್ರೆ ನಾಯಕತ್ವ ಅಂದ್ರೆ ಅದು ಜಾರಕಿಹೊಳಿ ಸೋದರಲ್ಲಿ ಮಾತ್ರ ಇದೆ. ಈಗ ಕಾಂಗ್ರೆಸ್ನಲ್ಲಿ ಕೂಡ ಸತೀಶ್ ಜಾರಕಿಹೊಳಿ ಜಿಲ್ಲಾ ಉಸ್ತುವಾರಿ ಸಚಿವರಿದ್ದಾರೆ, ಕೆಪಿಸಿಸಿ ಕಾರ್ಯಾಧ್ಯಕ್ಷ ಕೂಡ ಆಗಿರ್ತಕ್ಕಂಥದ್ದು. ಪಕ್ಷದಲ್ಲಿ ತಮ್ಮದೇ ಆದಂತ ಒಂದು ವರ್ಚಸ್ಸಿದೆ. ಈಗಾಗಲೇ ಒಬ್ಬರೇ ದೆಹಲಿಗೆ ಹೋಗಿ ಸುರ್ಜೇವಾಲಾ ಅವರನ್ನು ಭೇಟಿಯಾಗಿ ಲೋಕಸಭೆ ಚುನಾವಣೆ ಬಗ್ಗೆ ಮಾತುಕತೆ ಮಾಡಿ ಬಂದಿದ್ದಾರೆ. ಅಂದ್ರೆ ಒಂದು ಸಂದೇಶ ರವಾನಿಸ್ತಾ ಇದ್ದಾರೆ. ಬೆಳಗಾವಿ ಚಿಕ್ಕೋಡಿಯಲ್ಲಿ ಅಭ್ಯರ್ಥಿ ಯಾವುದೇ ಆಯ್ಕೆ ಅದು ಕೂಡ ಅದು ಅದರಲ್ಲಿ ಸತೀಶ್ ಜಾರಕಿಹೊಳಿ ಪಾತ್ರ ಅಂತಿಮವಾಗಿರುತ್ತೆ. ಮತ್ತೆ ಅವ್ರಿಗೆ ಗೆಲ್ಸ್ಕೊಂಡ್ಬರೋ ನಿಟ್ಟಿನಲ್ಲಿ ನಾವು ಕೂಡ ರಣತಂತ್ರ ರೂಪಿಸ್ತೇವೆ ಅನ್ನೋಂತ ಮಾತನ್ನು ಕೂಡ ಸತೀಶ್ ಜಾರಕಿಹೊಳಿ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಮತ್ತೊಂದ್ ಕಡೆ ರಮೇಶ್ ಜಾರಕಿಹೊಳಿ ಕೂಡ ರಾಜ್ಯ ನಾಯಕರಲ್ಲಿ ಯಾಕಂದ್ರೆ ರಾಜ್ಯದಲ್ಲಿ ವಿಜಯೇಂದ್ರ ಅವರಿಗೆ ರಾಜ್ಯಾಧ್ಯಕ್ಷ ಮಾಡಿದ ಬಳಿಕ ಬಹಿರಂಗವಾಗಿ ಒಂದು ಅಸಮಾಧಾನ ಹೊರಹಾಕಿದ್ರು ರಮೇಶ್ ಜಾರಕಿಹೊಳಿ. ಇದೇ ರಮೇಶ್ ಜಾರಕಿಹೊಳಿಗೆ ವಿಜಯೇಂದ್ರ ಮನೆಗೆ ಹೋಗಿ ಅವರನ್ನ ಸಮಾಧಾನ ಪಡಿಸುವಂತ ಕೆಲಸ ಆಗುತ್ತೆ. ಯಾಕಾಗುತ್ತೆ ಅಂದ್ರೆ ರಮೇಶ್ ಜಾರಕಿಹೊಳಿ ಹೈಕಮಾಂಡ್ ಮಟ್ಟದಲ್ಲಿ ಇನ್ನೂ ಕೂಡ ತಮ್ಮ ವರ್ಚಸ್ಸನ್ನು ಇಟ್ಕೊಂಡಿರ್ತಕ್ಕಂಥದ್ದು. ಯಾಕಂದ್ರೆ ರಮೇಶ್ ಜಾರಕಿಹೊಳಿ ಹಿಡಿದ ಹಠವನ್ನ ಸಾಧಿಸ್ತಾರೆ ಅನ್ನೋಂಥ ವಿಚಾರ ಆಗಿರ್ಬೋದು. ವಿಧಾನಸಭಾ ಚುನಾವಣೆಯಲ್ಲಿ ಹಿನ್ನಡೆ ಆಗಿರ್ಬೋದು, ಆದ್ರೆ ಅಭ್ಯರ್ಥಿ ಗೆಲುವಾಗಿ ರಮೇಶ್ ಜಾರಕಿಹೊಳಿ ರೂಪಿಸಿದಂತ ರಣತಂತ್ರ ಆಗಿರ್ಬೋದು, ಹಣ ಬಲ ಟೋಲ್ ಬಲವನ್ನ ಯಾವ ರೀತಿ ಪ್ರಯೋಗ ಮಾಡಿದಾರೆ ಅನ್ನೋದು ಕೂಡ ಅದು ಪಕ್ಷದ ವರಿಷ್ಠರಿಗೆ ಗೊತ್ತಾಗಿದೆ. ಹೀಗಾಗಿ 2 ಲೋಕಸಭೆಯಲ್ಲಿ ಅಭ್ಯರ್ಥಿ ಯಾವ ಅಭ್ಯರ್ಥಿ ಟಿಕೆಟ್ ಕೊಡ್ಬೇಕು ಅನ್ನೋಂತ ವಿಚಾರದಿಂದ ಹಿಡ್ಕೊಂಡು ಚುನಾವಣಾ ಉಸ್ತುವಾರಿ ವಹಿಸುವಲ್ಲೂ ಕೂಡ ಜಾರಕಿಹೊಳಿ ಸೋದರರು ಕಾಂಗ್ರೆಸ್ ಮತ್ತು ಬಿಜೆಪಿಯಲ್ಲಿ ನಿರ್ಣಾಯಕರಾಗ್ತಾರೆ. ಜೊತೆಗೆ ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಒಂದ್ ಕಡೆ ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಫೈಟ್ ಆದ್ರೂ ಕೂಡ ಸ್ಥಳೀಯ ಮಟ್ಟದಲ್ಲಿ ಜಾರಕಿಹೊಳಿ ಸೋದರರ ಮಧ್ಯೆ ಫೈಟ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ತಮ್ಮ ಪಕ್ಷದ ಅಭ್ಯರ್ಥಿನ ಗೆಲ್ಸೋದಕ್ಕೆ ಎಲ್ಲ ರೀತಿಯ ರಣತಂತ್ರ ರೂಪಿಸ್ತಾರೆ. ಇಲ್ಲಿ ಒಂದು ವಿಚಾರ ನಾವು ಗಮನಿಸಬೇಕು. ದಶರಥ ಜಾರಕಿಹೊಳಿ ಸೋದರರು ಹೊಂದಾಣಿಕೆ ರಾಜಕಾರಣ ಮಾಡ್ತಾರೆ ಅಂತ ಮಾತುಗಳಿದ್ದು ಅದು ಕಳೆದ ಕೆಲವು ಚುನಾವಣೆಯನ್ನು ನೋಡೋದಾದ್ರೆ ಅಂದ್ರೆ ಕಳೆದ MLC ಚುನಾವಣೆಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಸೋದರ ಚಂದ್ರ ಕಟ್ಟೋಳಿ ಗೆಲ್ಸೋದಕ್ಕೆ ಸತೀಶ್ ಜಾರಕಿಹೊಳಿ ಕೆಲಸ ಮಾಡಿದ್ರೆ, ಅದೇ ಚಂದ್ರ ಕಟ್ಟೋಳಿ ಸೋಸೋದಕ್ಕೆ ರಮೇಶ್ ಜಾರಕಿಹೊಳಿ ಕೂಡ ಸಾಕಷ್ಟು ಪ್ರಯತ್ನ ಮಾಡಿದ್ರು. ಹೀಗೆ ಆಯಾ ಕ್ಷೇತ್ರಗಳಲ್ಲಿ ತಮ್ಮ ಬೆಂಬಲಿತರು ಯಾರಿರ್ತಾರೋ ತಮ್ಮ ಬೆಂಬಲಿತ ಅಭ್ಯರ್ಥಿಗಳು ಟಿಕೆಟ್ ಕೊಡ್ಸಿದ್ರೆ ಆ ಅಭ್ಯರ್ಥಿಯನ್ನು ಗೆಲ್ಸೋದಕ್ಕೆ ಗತಾಯಗತವಾಗಿ ಅವರು ಏನ್ ಕೆಲಸ ಮಾಡ್ತಾರೆ ಅನ್ನೋದು ಕೂಡ ಇದು ಇಲ್ಲಿ ನಿರ್ಣಾಯಕ ಆಗಿರ್ತಕ್ಕಂಥದ್ದು. ಹೀಗಾಗಿ ಬೆಳಗಾವಿ ಮತ್ತು ಚಿಕ್ಕೋಡಿ 2 ಲೋಕಸಭೆಯಲ್ಲಿ ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಜಾರಕಿಹೊಳಿ ಸೋದರರ ಮಧ್ಯೆನೇ ಒಂದು ಫೈಟ್ ಆಗುತ್ತೆ. 2 ಪಕ್ಷಗಳು ಕೂಡ ಅಭ್ಯರ್ಥಿ ಆಯ್ಕೆಯಲ್ಲಿ ಪ್ರಮುಖವಾಗಿ ಈ ಒಂದು ಜಾರಕಿಹೊಳಿ ಸೋದರ ಪಾತ್ರ ಕೂಡ ನಿರ್ಣಾಯಕ ಆಗಿರ್ತಕ್ಕಂಥದ್ದು. ಮತ್ತೆ ಇಲ್ಲಿ ಒಂದು ವಿಚಾರ ಸ್ಪಷ್ಟವಾಗಿದೆ. ದಶರಥ ಕುಟುಂಬ ರಾಜಕಾರಣ ಬಂದಾಗ ಎಲ್ಲಾ ಜಾರಕಿಹೊಳಿ ಸೋದರು ಒಂದಾಗಿರ್ತಾರೆ. ಅದೇ ಒಂದು ಪಕ್ಷ ರಾಜಕಾರಣ ಬಂದಾಗ ತಮ್ಮ ಪಕ್ಷದಲ್ಲಿ ತೊಡಗಿಸ್ಕೋತಾರೆ. ಆದ್ರೆ ಇಲ್ಲಿ ಒಂದು ಏನಂದ್ರೆ ಕಾಂಗ್ರೆಸ್ ನಲ್ಲಿ ಕೂಡ ಸತೀಶ್ ಜಾರಕಿಹೊಳಿ ಅಂತ ಒಂದು ಬಣ, ಲಕ್ಷ್ಮೀ ಹೆಬ್ಬಾಳ್ಕರ್ ನೇತೃತ್ವ ಮತ್ತೊಂದು ಬಣ, ಹೀಗೆ ಅಲ್ಲಿ ಲಕ್ಷ್ಮಣ ಸವದಿ ನೇತೃತ್ವ ಮತ್ತೊಂದು ಬಣ, ಹೀಗೆ ಬಣಗಳಿದ್ದಾವೆ. ಅದೇ ರೀತಿ ಬಿಜೆಪಿ ಕೂಡ ರಮೇಶ್ ಜಾರಕಿಹೊಳಿ, ಬಾಲಚಂದ್ರ ಜಾರಕಿಹೊಳಿ ಒಳಗೊಂಡಂತ ಒಂದು ಬಣ, ಅದನ್ನ ಹೊರತಾಗಿ ಹಿಂದೆ ಸತೀಶ್ ಸೋದರ ಜೊತೆ ಗುರ್ಸ್ಕೊಂಡಂತ ಇತರೆ ಹಾಲಿ ಮಾಜಿ ಶಾಸಕರು ಮತ್ತೊಂದು ಬಣ ಕೂಡ ಇರ್ತಕ್ಕಂಥದ್ದು. ಇವರನ್ನ ಒಟ್ಟುಗೂಡಿಸುವಂತ ಅಂದ್ರೆ ಪಕ್ಷದಲ್ಲಿರ್ತಕ್ಕಂಥ ಬಣ ರಾಜಕಾರಣವನ್ನ ಬದಿಗಿಟ್ಟು ಒಟ್ಟುಗೂಡಿಸಿ ಅವರನ್ನ ಚುನಾವಣಾ ಅಖಾಡಕ್ಕೆ ಅಣಿಗೊಳಿಸುವಂತ ಕೆಲಸವನ್ನ ಮಾಡುವುದೇ ದೊಡ್ಡ ಸವಾಲು ಇರ್ತಕ್ಕಂಥದ್ದು ರಾಜ್ಯ ನಾಯಕರಿಗೆ. ಥ್ಯಾಂಕ್ ಯು ಶ್ರೀಧರ್ ನಿಮ್ಮೆಲ್ಲ ಮಾಹಿತಿಗೆ.